ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹಾರೈಸ್ತೇನೆ. ಅದೇ ರೀತಿ ಎಲ್ಲ ಸ್ನೇಹಿತರಿಗೆ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಟ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ್. ಸ್ನೇಹಿತರೆ, ತಾವಿಲ್ಲಿ ಗಮನಿಸ್ತಾ ಇದ್ದೀರಲ್ವ, ಈ ವಿಶೇಷವಾದಂತಹ ಕೋಳಿ ಕಾಳಗಗಳನ್ನು ಈ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಈ ಆಂಧ್ರ ಪ್ರದೇಶದ ಬಹುತೇಕ ಭಾಗಗಳಲ್ಲಿ ಈ ಕೋಳಿ ಪಂದ್ಯ ಅಂತಲೇ ನಡೆಸ್ತಾರೆ. ನಾವು ಈ ದೃಷ್ಟಿಯಿಂದ ನಡೆಸಿದ್ದೀವಿ ಅಥವಾ ವಿಡಿಯೋ ಶೂಟ್ ಮಾಡಿದ್ದೀವಿ ಅನ್ಕೋಬೇಡಿ. ಇತ್ತೀಚೆಗಷ್ಟೇ ನಾಟಿ ಕೋಳಿ ಫಾರ್ಮಲ್ಲಿ ಈ ಎರಡು ಹುಂಜಗಳು ಕಿತ್ತಾಡಬೇಕಾದ್ರೆ ಇರಲಿ ಅಂತ ಒಂದು ವಿಡಿಯೋ ಮಾಡಿದೆ. ಅದನ್ನು ಈಗ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ನಾಟಿ ಕೋಳಿಗಳು ಅನ್ನೋದಕ್ಕಿಂತ ನಾಟಿ ಕೋಳಿ ಹುಂಜಗಳು ಹಲವಾರು ಕಾರಣಗಳಿಗೋಸ್ಕರ ಈ ರೀತಿ ಕಾಳಗಕ್ಕಿಳಿತವೆ. ಅದು ತಮ್ಮ ಟೆರಿಟರಿಯಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕಾಗಲಿ, ತಮ್ಮ ಆಧಿಪತ್ಯವನ್ನು ಸಾಧಿಸ್ಲಿಕ್ಕಾಗಲಿ, ಅಥವಾ ಇತರ ಎಲ್ಲರಿಗಿಂತಲೂ ನಾನು ಸುಪ್ರೀಂ ಅನ್ನೋದನ್ನು ತೋರಿಸ್ಕೊಳ್ಳೋ ಅಂತಹ ಉದ್ದೇಶಕ್ಕಾಗಲಿ ಈ ರೀತಿಯಾಗಿ ಹಲವಾರು ಕೋಳಿ ಹುಂಜಗಳು ಕಾಳಗಕ್ಕಿಳಿತವೆ. ಬಹುತೇಕ ಸಂದರ್ಭದಲ್ಲಿ ಗುಂಪಿಗೆ ಹೊಸ ಹುಂಜ ಬಂದಂಥ ಸಂದರ್ಭದಲ್ಲಿ ಈ ಥರ ಕಾಳಗಕ್ಕಿಳಿತವೆ. ಅಥವಾ ಬೇರೆ ಪ್ರದೇಶದ ಹುಂಜ ಈ ಒಂದು ಏನು ಟೆರಿಟರಿಗೆ ಅಂದರೆ ಈ ಒಂದು ವಲಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಹುಂಜಗಳು ಅದರ ಜೋಡಿ ಕಾಳಗಕ್ಕೆ ಇಳಿತವೆ. ಅಥವಾ ಹೊಸ ಗುಂಪಿಗೆ ಮತ್ತೊಂದು ಹುಂಜ ಬೇರೆ ಕಡೆಯಿಂದ ಎಲ್ಲಿಂದ ಆದರೂ ಬಂದರೆ ಆ ಸಂದರ್ಭದಲ್ಲೂ ಈ ಥರ ಕಾಳಗಕ್ಕೆ ಇಳಿಯುವಂತಹ ಸಾಧ್ಯತೆಗಳನ್ನ ನಾವು ನೋಡಬಹುದು. ಈ ಎರಡು ಹುಂಜಗಳು ಪ್ರಮುಖವಾಗಿ ನಮ್ಮವೇ. ಯಾಕೆ ಕಾಳಗಕ್ಕೆ ಇಳೀತು ಅಂತ ನೋಡೋದಾದರೆ, ಫಾರ್ಮ್ನ ಹೊರಭಾಗದಲ್ಲಿ ಏನೋ ಬೇರೆ ಶೆಡ್ಡಲ್ಲಿ ಒಂದು ಹುಂಜ ಇತ್ತು. ಇಷ್ಟು ದಿನ ಮೇವು ಹಾಕುವಂಥ ಸಂದರ್ಭದಲ್ಲಿ ಆ ಮೇಕೆ ಫಾರ್ಮ್ ಅಲ್ಲಿ ಉಳ್ಕೊಂತ ಇದ್ದಂಥ ಹುಂಜ ಒಳಗಡೆಗೆ ಬರೋಕ್ಕೆ ಶುರುವಾಯಿತು. ಈಗ ತಾವೇನು ಗಮನಿಸ್ತಾ ಇದ್ದೀರಾ, ಈ ಜಾಗದಲ್ಲಿ ಮೇವನ್ನು ತಿನ್ನೋದಕ್ಕೆ ಶುರು ಮಾಡ್ತು. ಆ ಸಂದರ್ಭದಲ್ಲಿ ಈ ಬಿಳಿ ಹುಂಜ ಏನಿದೆ ಇದು ಅದ್ರ ಜೋಡಿ ಕಾಳಗಕ್ಕಿಳೀತು. ಸೊ ಈ ಥರ ಎರಡು ಹುಂಜಗಳು ಜೋರಾಗಿ ಕಾಳಗಕ್ಕೆ ಇಳಿತವೆ. ಸರ್ವೇ ಸಾಮಾನ್ಯಕ್ಕೆ ಆಗಾಗ ಸಣ್ಣ ಪುಟ್ಟ ಕಾಳಗಗಳಾಗಿ ನಿಂತು ಹೋಗ್ತವೆ. ಆದರೆ ಬಹುತೇಕ ಸಂದರ್ಭದಲ್ಲಿ ನಾವು ಇದನ್ನು ತಿರಸ್ಕಾರ ಅಥವಾ ನೆಗ್ಲಿಜೆನ್ಸಿ ಮಾಡಲೇಬಾರ್ದು. ಯಾಕಂದರೆ ಈ ಹುಂಜಗಳು ಎಷ್ಟು ವೈಯಕ್ತಿಕವಾಗಿ ತಗೊಳ್ತಾವಂದರೆ, ಒಂದು ಹುಂಜ ಸಾಯೋವರೆಗೂ ಮತ್ತೊಂದು ಹುಂಜ ಅದನ್ನು ಹೊಡಿತಾನೆ ಇರುತ್ತೆ. ಸೊ ತುಂಬ ಸುಸ್ತಾಗಿ ಒಂದು ಹುಂಜ ಸತ್ತೇ ಹೋಗುವಂಥ ಸನ್ನಿವೇಶಗಳನ್ನು ಸಹ ನಾವು ನೋಡಬಹುದು. ಯಾರು ನೋಡ್ಕೊಳ್ದೇ ಇದ್ದರೆ ಸಂಪೂರ್ಣವಾಗಿ ಸತ್ತೇ ಹೋಗೋ ರೀತಿಯಾಗಿ ಹೊಡೆದಾಡುವಂತಹ ಸನ್ನಿವೇಶಗಳನ್ನು ನಾವು ಹೆಚ್ಚಾಗಿ ಗಮನಿಸ್ಬೋದಾಗಿದೆ. ಆದ್ದರಿಂದ ನೀವು ನಿಮ್ಮ ಫಾರ್ಮ್ಗೆ ಏನಾದರೂ ಹೊಸ ಹುಂಜಗಳನ್ನು ತಂದಂಥ ಸಂದರ್ಭದಲ್ಲಿ ಒಂದಷ್ಟು ದಿನ ಅದು ಆ ವಾತಾವರಣಕ್ಕೆ ಹೊಂದ್ಕೊಳ್ಳೋವರೆಗೂ ಅದನ್ನು ಕ್ಲೀನಾಗಿ ನೀವು ಅಬ್ಸರ್ವ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಈ ಹುಂಜಗಳು ಏಕಾಏಕಿ ಹೊಸ ಪ್ರದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಅಥವಾ ಬೇರೆ ವಲಯದಿಂದ ಈ ವಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಥರ ಕಾಳಗಗಳಾಗಿ ಸೋಲು ಒಪ್ಪಿಕೊಳ್ಳದೆ ಕಿತ್ತಾಡಿ ಪ್ರಾಣ ಬಿಡ್ತವೆ. ಇದರಿಂದ ನಮ್ಗೆ ಸುಮಾರು 1,000-2,000 ರೂಪಾಯಿ ನಷ್ಟ ಆಗುತ್ತೆ ಮತ್ತು ಒಂದು ಜೀವ ಹೋಗುತ್ತೆ. ಸೊ ಇದು ತುಂಬ ಒಂದು ರೀತಿಯಾಗಿ ಹೊಡೆತ ಅಂತಲೇ ಹೇಳ್ಬೋದು. ಆದ್ದರಿಂದ ನೋಡಿ, ತಾವು ಗಮನಿಸ್ಬೋದು, ಸುಮಾರು ಒಂದು 4-5 ನಿಮಿಷದಿಂದ ಈ ಹುಂಜುಗಳು ಇದೇ ಥರ ಸುದೀರ್ಘವಾಗಿ ಕಿತ್ತಾಡ ನಡೆಸ್ತಾನೇ ಇತ್ತು. ಅಲ್ಲಿ ನಮ್ಮ ನಾಯಿ ನೋಡ್ತಾ ಇದೆ ನೋಡಿ, ಏನಾದರೂ ಅವಕಾಶ ಸಿಗುತ್ತೇನೋ ಈ ಒಂದು ಬೇಲಿ ಒಳಗಡೆಗೆ ಬಂದರೆ ನಾನೇ ಕಚ್ಚಿ ತಿನ್ಬಿಡೋಣ ಅಂತ. ಆದರೆ ಇವು ಬೇಲಿಯಿಂದ ಹೊರಗಡೆಗೆ ಇಳಿದಾವೆ. ಈ ನಾಯಿನೂ ಅಷ್ಟೇ. ಈ ಕೋಳಿ ಮರಿಗಳು ಇದನ್ನು ಸಾಕಿರೋ ಉದ್ದೇಶ ಏನಂದರೆ ನಮ್ಮ ಕೋಳಿ ಮರಿಗಳ ಪ್ರೊಟೆಕ್ಷನ್ಗೋಸ್ಕರ. ನಾಯಿ ತುಂಬ ಮುಖ್ಯ ಆಗುತ್ತೆ. ನೀವು ಫಾರ್ಮ್ ಮಾಡಿದ್ರೆ ನಾಯಿ ಇರೋದು ಒಬ್ಬ ವ್ಯಕ್ತಿ ಇದ್ದಂಗೆ. ನಮಗೆ ಅದು ಸಿಗ್ನಲ್ಸ್ನ ಪಾಸ್ ಮಾಡ್ತಾ ಇರುತ್ತೆ. ನಿಮ್ಮ ಫಾರ್ಮ್ ಒಳಗಡೆ ಎಲ್ಲಾದರೂ ಹಾವು ಎಂಟ್ರಾದಂಥ ಸಂದರ್ಭದಲ್ಲಿ ಅದು ಸುಮ್ಮನಿರಲ್ಲ, ಜೋರು ಕಿರ್ಚ್ತಾ ಇರುತ್ತೆ. ನೀವು ಹೊರಗಡೆ ಹೋಗಿ ಚೇಳು ಬಂದಿದೆಯಾ, ನಾಯಿ ಬಂದಿದೆಯಾ, ಬೇರೆ ಟೈಮಲ್ಲಿ ಬೇರೆ ಥರದಲ್ಲಿ ಅದು ಸೌಂಡ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಈ ಹುಂಜ ಸರ್ವೇ ಸಾಮಾನ್ಯಕ್ಕೆ ನಾಟಿ ಕೋಳಿ ಹುಂಜಗಳಾಗಲಿ ಕೋಳಿಗಳಾಗಲಿ ಸಿಗೋದಿಲ್ಲ ನಮ್ಮ ಕೈಗೆ. ಯಾವಾಗ ಸಿಗ್ತವೆ ಅಂತ ನೋಡೋದಾದರೆ ಈ ಥರ ಕಾಳಗದಲ್ಲಿ ಅವು ಸಂಪೂರ್ಣವಾಗಿ ನಿರತರಾಗಿರುವಂಥ ಸಂದರ್ಭದಲ್ಲಿ ಹಿಂದ್ಗಡೆಯಿಂದ ಹೋಗಿ ಹಿಡ್ಕೊಂಡಿದ್ದು, ಸ್ವಲ್ಪ ಸುಸ್ತು ಬಿದ್ದಿತ್ತು, ಆದ್ದರಿಂದ ಸಿಕ್ತು. ಅದೇ ರೀತಿಯಾಗಿ ಮತ್ತೊಂದು ಹುಂಜಾನು ಹಿಡ್ಕೊಳ್ತೀನಿ ನೋಡಿ ಈಗ. ಸೊ ಆ ಹುಂಜಾನು ಹೆಚ್ಚು ಸುಸ್ತಾಗಿದ್ದರಿಂದ ಅದನ್ನು ಹಿಡ್ಕೊಳ್ಳೋದಕ್ಕೆ ಸುಲಭ ಆಯಿತು. ಆದರೆ ಬೇರೆ ಸಂದರ್ಭದಲ್ಲಂತೂ ಹುಂಜಗಳನ್ನು ಹಿಡಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ನೈಟೆಲ್ಲ ಕೂತಿದ್ದಾಗ ಮಾತ್ರ ನಮ್ಮ ಕೈಯಲ್ಲಿ ಹಿಡಿಯೋಕ್ಕೆ ಸಾಧ್ಯ. ಇಲ್ಲಾಂದರೆ ಬೈಲಲ್ಲಿ ಹಿಡಿಯೋದು ತುಂಬ ಕಷ್ಟ ಸಾಧ್ಯ ಆಗುತ್ತೆ. ನೋಡಿ, ತುಂಬ ಚೆನ್ನಾಗಿದ್ವು
ಇವು ಆ ಕಾಳಗಕ್ಕೆ ಇಳಿದಿದ್ದ ದಿನ ಒಂದು ರೀತಿ ಹೀರೋಗಳ ಥರ ಫೀಲ್ ಆಗಿ ಯುದ್ಧ ಮಾಡ್ತಾ ಇದ್ದಿದ್ದನ್ನು ನೋಡ್ಬೋದಾಗಿತ್ತು. ಸಿಕ್ಕಾಪಟ್ಟೆ ಕಾಳಗ ಮಾಡ್ತವೆ ಇವು. ಆದರೆ ಇವು ಏನು ಫೈಟರ್ ಹುಂಜಗಳೇನಲ್ಲ, ಸಾಮಾನ್ಯದ ಹುಂಜಗಳು. ಅಂದರೆ ನಾಟಿ ಹುಂಜಗಳಿವು. ಈ ಜಾವ್ ಕೋಳಿ ಅಂತಾರೆ, ಅಥವಾ ಬೇರೆ ಬೇರೆ ಈ ತಮಿಳ್ನಾಡು ಹುಂಜಗಳು ಅಥವಾ ಹೆಸರುವಾಸಿ ಆಗಿರುವಂಥ ಹುಂಜಗಳನ್ನು ನಾವು ನೋಡ್ಬೋದು. ಇವು ಆ ಥರದ್ದಲ್ಲ, ಸರ್ವೇ ಸಾಮಾನ್ಯಕ್ಕೆ ನಾಟಿ ಹುಂಜಗಳು ಅಂತಲೇ ಕರಿತೀವಿ ಇದನ್ನು. ಸೊ ಈ ನಾಯಿ ಬಗ್ಗೆ ಮಾತಾಡ್ತಾ ಇದ್ದೆ ಅಲ್ವಾ. ಸೊ ನಾಯಿ ಯಾಕೆ ನಮ್ಮ ಫಾರ್ಮ್ಗೆ ತುಂಬ ಮುಖ್ಯ? ಪ್ರತಿಯೊಬ್ಬರ ಫಾರ್ಮ್ಗೂ ನಾಯಿ ಯಾಕೆ ಮುಖ್ಯ ಅಂದರೆ, ಒಂದನೇದು ಕಳ್ಳಕಾಕರಿಂದ ನನ್ನ ಫಾರ್ಮ್ನ ರಕ್ಷಣೆ ಮಾಡ್ಬೇಕಂದ್ರೆ ನಾಯಿ ತುಂಬ ಮುಖ್ಯ ಆಗುತ್ತೆ. ಎರಡನೇ ವಿಚಾರ ಏನಂದರೆ, ನಾಯಿ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಿಗ್ನಲ್ಸ್ನ ಪಾಸ್ ಮಾಡುತ್ತೆ, ಸೂಚನೆಗಳನ್ನು ಕೊಡ್ತಾ ಹೋಗುತ್ತೆ. ಆದ್ದರಿಂದ ಇದು ಮುಖ್ಯ. ಮತ್ತೊಂದು ಅಂಶ ಏನು ಅಂತ ನೋಡಿದಾಗ, ಈ ನಾಯಿಗಳೇನಿರ್ತವೆ ಇವು ಹಾವು ಬಂದಾಗ ಒಂಥರ ಶಬ್ದ ಮಾಡುತ್ತೆ, ಕೀರ ಅಥವಾ ಮುಂಗ್ಸಿ ಬಂದಾಗ ಒಂಥರದ ಶಬ್ದ ಮಾಡುತ್ತೆ, ಅಥವಾ ಅವುಗಳ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹೋಗುತ್ತೆ. ಮತ್ತು ಬೇರೆ ಜನ ಬಂದಾಗ ಒಂಥರದ ಸೌಂಡನ್ನು ಮಾಡುತ್ತೆ. ನಮ್ಮದೇ ಫಾರ್ಮ್ ಒಳಗಡೆ ಇರುವಂತಹ ಮೇಕೆ ಅಥವಾ ಕೋಳಿಗಳನ್ನು ಕಂಡಾಗ ಇವು ಒಂದು ರೀತಿಯಾದಂತಹ ಶಬ್ದನ ಮಾಡ್ತಾ ಹೋಗುತ್ತೆ. ಆದ್ದರಿಂದ ಆ ಶಬ್ದವನ್ನು ನೀವು ಒಂದಷ್ಟು ದಿನಗಳ ಅನುಭವ ಪಡ್ಕೊಂಡ್ರೆ ಈಸಿಯಾಗಿ ಗ್ರಹಿಸಬಹುದಾಗಿದೆ. ನನಗಂತೂ ನಾನು ಫಾರ್ಮ್ ಒಳಗಡೆ ಇದ್ದಾಗ, ಅಂದರೆ ಶೆಡ್ ಒಳಗಡೆ ಇದ್ದಾಗ, ಇದೇನಾದರೂ ನೈಟ್ ಟೈಮ್ ಸೌಂಡ್ ಮಾಡಿದಂಥ ಸಂದರ್ಭದಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ, ಓ ಹಾವು ಬಂದಿದೆಯಾ, ಅಥವಾ ಫಾರ್ಮ್ ಸುತ್ತು ಯಾರಾದರೂ ಓಡಾಡ್ತಾ ಇದ್ದಾರಾ, ಅಥವಾ ಇತರ ಯಾವುದಾದ್ರೂ ಹಾವೇನಾದರೂ ಅಥವಾ ಚೇಳೇನಾದರೂ ಬಂದಿದೆ, ಇದೆಲ್ಲದನ್ನು ಸಹ ನಾವು ಈಸಿಯಾಗಿ ಗ್ರಹಿಸಬಹುದಾಗಿದೆ. ಆ ರೀತಿ ಬೇರೆ 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 ಸೂಚನೆಗಳನ್ನು ಅಥವಾ ಸಿಗ್ನಲ್ಸನ್ನು ಇದು ಪಾಸ್ ಮಾಡೋದನ್ನು ನಾವು ನೋಡಬಹುದಾಗಿದೆ. ಆದ್ದರಿಂದ ಪ್ರತಿ ಫಾರ್ಮ್ಗೂ ಒಂದು ನಾಯಿ ಇರೋದು ತುಂಬ ಮುಖ್ಯ. ಈ ನಾಯಿ ಬಗ್ಗೆ ಇಷ್ಟರಲ್ಲೇ ಒಂದು ಉತ್ತಮವಾದಂತಹ ವಿಡಿಯೋ ಮಾಡ್ತೀನಿ. ಅದಷ್ಟೇ ಅಲ್ಲ, ಈ ನಾಯಿಗಳ ಹತ್ರ ಏನಂದರೆ, ಈ ಕೋಳಿ ಮರಿಗಳನ್ನು, ಸಣ್ಣ ಕೋಳಿ ಮರಿಗಳನ್ನು ಬಿಡಬಾರ್ದು. ಯಾಕಂದರೆ ಇವು ಕಚ್ಚಿ ತಿಂದುಬಿಡ್ತಾವೆ. ಮಾಂಸಪ್ರಿಯರಾಗಿರೋದ್ರಿಂದ ನಾವು ಯಾರು ಇಲ್ಲದೇ ಇರೋವಂಥ ಸಂದರ್ಭದಲ್ಲಿ ಕೋಳಿ ಮರಿಯನ್ನು ಹಿಡಿದು ತಿನ್ನುವಂಥ ಸಾಧ್ಯತೆಗಳಿರ್ತವೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಾಯಿಗಳಿರೋವಂತಹ ಜಾಗಕ್ಕೆ ಅಥವಾ ನಾಯಿ ಕಟ್ಟಿರೋವಂತಹ ಜಾಗವನ್ನು ಸ್ವಲ್ಪ ಸಪ್ರೇಟಾಗಿಡಿ. ಅಥವಾ ಸಣ್ಣ ವಯಸ್ಸಿಂದಾನೇ ಫ್ರೆಂಡ್ಲಿಯಾಗಿ ಬೆಳೆಸಿದ್ರೆ, ಕೋಳಿ ಮರಿಗಳ ಜೊತೆ ಅವು ಹೊಂದ್ಕೊಳ್ಳೋ ಥರ ಬೆಳೆಸಿದ್ರೆ ಏನು ಸಮಸ್ಯೆ ಆಗಲ್ಲ. ಆದರೆ ನೀವು ಹೊಸ್ದಾಗಿ ಏನಾದರೂ ನಾಯಿನ ತಂದು ಬಿಟ್ಕೊಂಡಂಥ ಸಂದರ್ಭದಲ್ಲಿ ಅದೇನಾದರೂ ಮಾಂಸಪ್ರಿಯವಾದಂತಹ ನಾಯಿ ಆಗಿದ್ದರೆ ನಿಮ್ಮ ಕೋಳಿಗಳಿಗೆ ಸಮಸ್ಯೆ ಆಗುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಬಿ ಕೇರ್ಫುಲ್. ನಾಯಿ ಇರೋ ಫಾರ್ಮಲ್ಲಿರುವಂತಹ ಎಲ್ಲ ಮರಿಗಳನ್ನು ಕಡಿದು ತಿಂದುಬಿಡೋ ಸಾಧ್ಯತೆಗಳಿರ್ತವೆ. ಆದ್ದರಿಂದ ನಾಯಿನೇ ಸಪ್ರೇಟ್ ಬೌಂಡ್ರಿಯಲ್ಲಿ, ಕೋಳಿಗಳನ್ನೇ ಬೇರೆ ಥರ ಇಟ್ಕೊಳ್ಳೋದು, ಅಥವಾ ನಾಯಿಗೆ ಒಂದಷ್ಟು ಜಾಗ ಮಾಡಿ ಕಟ್ಟೋದು. ಈಗ ನಾವು ಕಟ್ಟಿದ್ದೀವಲ್ಲ, ಆ ರೀತಿ ನೋಡ್ಕೊಂಡ್ರೆ ನಾಯಿ ತುಂಬ ಸೂಕ್ತ ಹ್ಯಾಂಡಲ್ ಮಾಡಬಹುದು ಅನ್ನೋದು ನನ್ನ ಉದ್ದೇಶ. ಇದಿಷ್ಟು ಈ ಒಂದು ದಿನದ ಮಾಹಿತಿಯಾಗಿದ್ದು, ಇದು ತಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಟ್ ಫಾರ್ಮಿಂಗ್ ಚಾನಲನ್ನು ಲೈಕ್ ಮಾಡಿ, ಅದೇ ರೀತಿ ತಮ್ಮೆಲ್ಲ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ, ಶೇರ್ ಮಾಡಿ. ಹಾಗೂ ನಮ್ಮ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಟ್ ಫಾರ್ಮಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ.